ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಈ ವ್ಲಾಗ್ ಅಂದರೆ ನಮ್ಮ ಪಾಪುಗೆ ಫೀಡಿಂಗ್ ಸ್ಟಾಪ್ ಮಾಡಿದೆ ಅಲ್ವಾ, ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇದನ್ನು ಯಾರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ ನನ್ನ ಮಗಳಿಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡ್ತಿರೋದು ಬಂತು ಇವಳಿಗೆ ಇವಾಗ 1 ಇಯರ್ 3 ಮಂತ್ಸ್ ರನ್ನಿಂಗಲ್ಲಿದೆ. ಅಂದರೆ 11th ಬಂದರೆ 3 ಕಂಪ್ಲೀಟಾಗಿ 4ಗೆ ಬೀಳುತ್ತೆ. ಅಂದರೆ 1 ಇಯರ್ ಮೇಲೆ 3 ಮಂತ್ಸ್ ಕಂಪ್ಲೀಟಾಗಿ 4th ಮಂತ್ಗೆ ಬೀಳುತ್ತೆ. ಏನಕ್ಕಪ್ಪ ನಾನು ಇಷ್ಟು ಬೇಗ ಅಂದರೆ ಬೇಗ ಅನಿಸಿದ್ರೆ ನಮಗೆ, ಅಂದರೆ ಬೇಗ ಯಾಕಪ್ಪ ಫೀಡಿಂಗ್ ಸ್ಟಾಪ್ ಮಾಡಿದೆ ಅಂದರೆ ಅವಳು ಹಾಲನ್ನ ನೆನೆಸ್ಕೊಂಡು ಊಟ ತಿಂತಾಯಿರಲಿಲ್ಲ ಸರಿಯಾಗಿ, ಮತ್ತು 5 ನಿಮಿಷಕ್ಕೂ ಹಾಲು ಕೇಳೋದು ಥರ ಮಾಡ್ತಾಯಿದ್ಲು. ಸೊ ನನಗೇನು ಅನಿಸ್ತು ಅಂದರೆ ಫೀಡಿಂಗ್ ಸ್ಟಾಪ್ ಮಾಡಿಬಿಡೋಣ. ಸ್ಟಾಪ್ ಮಾಡಿದ್ರೆ ಇವಳು ಊಟ ಎಲ್ಲ ಚೆನ್ನಾಗಿ ತಿನ್ಕೊಂಡಿರ್ತಾಳೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಫೀಡಿಂಗ್ ಸ್ಟಾಪ್ ಮಾಡಿದೆ. ನಿಜ ಫೀಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಒಂದು ನನ್ನ ಮಗುನ ಬಿಟ್ಟು ದೂರ ಇರೋ ಒಂದು ಫೀಲಿಂಗ್ ಬೇರೆ ಆದರೆ ನನಗಿದ್ದಂತಹ ಪೇಯ್ನು ನಿಜವಾಗ್ಲೂ ಇಷ್ಟೊಂದು ಪೇಯ್ನ್ ಇರುತ್ತಾ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗಿದ್ದು. ನಾನು ಆಲ್ಮೋಸ್ಟ್ ಒಂದು ತುಂಬ ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ನೋಡಿದೆ. ಅವರು ಹೇಳ್ಕೊಳ್ತಾ ಇರಬೇಕಾದ್ರೆ ಅಂದರೆ ಎಲ್ಲ ವೀಡಿಯೋದಲ್ಲೂ ಅಷ್ಟೇ ಮಕ್ಳಿಗೆ ಹೇಗೆ ಹಾಲು ಬಿಡಿಸ್ಬೇಕು ಅಂತ ಹೇಳ್ತಾಯಿದ್ರೆ ಹೊರ್ತು ಆ ನೋವು ನಮಗೆ ಹೇಗಿರುತ್ತೆ, ನಾವು ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೋದು ಮತ್ತು ನಮ್ಗೆ ಹೇಗಿರುತ್ತೆ ಅನ್ನೋದನ್ನ ಯಾರೂ ಶೇರ್ ಮಾಡಿಲ್ಲ. ಬಟ್ ಹೇಳೋದಾದರೆ ಮಗು ಅಂದರೆ ಈಗ ಯಾರೂ ಇರೋರಾದರೆ ಬೇರೆ ಕಡೆ ತೊಗೊಂಡು ಹೋಗಿ ಹಾಲು ಬಿಡಿಸ್ತಾರೆ. ಯಾರೂ ಇಲ್ಲದೇ ಇರೋರಾದರೆ ಏನು ಮಾಡಬೇಕು ಅಲ್ವಾ, ಅವರೇ ಸ್ವತಃ ಇಟ್ಕೊಂಡು ಹಾಲು ಬಿಡಿಸ್ತಾರೆ. ಬಟ್ ಪಾಪುದು ಒಂದು ಕಡೆ ಒಂದು ಫೀಲಿಂಗ್ ಆದರೆ ಆ ಮಗು ಅಳ್ತಾ ಇರಬೇಕಾದ್ರೆ ಸರಿ ಕುಡಿಸ್ಬಿಡೋಣ ಮಾಡಿಬಿಡೋಣ ಅಂತ ಇದ್ದಾಗ ಅನಿಸುತ್ತೆ. ಬಟ್ ನಮಗಾಗೋ ಒಂದು ಪೇಯ್ನ್ ಇರುತ್ತಲ್ಲ, ಸೀರಿಯಸ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಪೇಯ್ನ್ ಯಾರು ನಿಜವಾಗ್ಲೂ ಎಲ್ಲ ತಾಯಿಯರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾರು ಈ ಒಂದು ಸಿಚುವೇಶನ್ನ ಅನುಭವಿಸಿದ್ದಾರೆ, ನಾವು ಅನುಭವಿಸಿದ್ಮೇಲೆ ಗೊತ್ತಾಗಿದೆ ಅದನ್ನೆಲ್ಲ ಏನು ಕಷ್ಟ ಇದೆ ಅಂತ. ಸೀರಿಯಸ್ಲಿ ನಮ್ಗೆ ನಿಜವಾಗ್ಲೂ ಸೀರಿಯಸ್ಲಿ ಹಿಂಗೆ ಸುಮ್ಮನೆ ನಮ್ಮ ಬಾಡಿನ ನಾವು ಈ ಥರ ಟಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ನಾನು ಆ ಪೇಯ್ನಿಂದ ಆಚೆ ಬರೋದಕ್ಕೆ ಒಂದು 8 to 9 ಡೇಸ್ ತೊಗೊಂಡಿದ್ದೀನಿ. ಈಗಲೂ ಪೇಯ್ನ್ ಇದೆ, ಬಟ್ ಅಂದರೆ ಮೊದಲಿನಷ್ಟಲ್ಲ. ಸೊ ಫೈನಲಾಗಿ ನನಗೇನು ಅನಿಸ್ತು ಅಂದರೆ ನನಗೆ ಈ ಥರ ನೋವೆಲ್ಲ ತಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೂ ಕೆಲವ್ರು ಹೇಳ್ತಾರೆ ಇಂಜೆಕ್ಷನ್ ತೊಗೊಂಡ್ರೆ ಇನ್ನೊಂದು ಪಾಪುಗೆ ಹಾಲಿರೋದಿಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಕೈ ತಡ್ಕೊಳ್ಳೋದಕ್ಕಾಗಬೇಕಲ್ಲ, ಎಲ್ಲರೂ ಅಂದರೆ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಕೈಲಿ ಆಗಲಿಲ್ಲ. ಸೊ ನಾನು ಹಾಸ್ಪಿಟಲ್ಗೆ ಹೋಗಿ ನಾನು ಡಾಕ್ಟರ್ನೇ ಕೇಳಿದೆ, ಹಿಂಗೆ ಮ್ಯಾಮ್ ಹಿಂಗೆ ಪಾಪು ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ. ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ನಂಗೆ ತುಂಬ ಪೇಯ್ನ್ ಬಂದುಬಿಟ್ಟೆ, ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಹಿಂಗೆ ಇಂಜೆಕ್ಷನ್ ಏನಾದರೂ ತೊಗೊಳ್ಬೋದಾ ಅಂತ ಕೇಳಿದ್ದಕ್ಕೆ ಆಫ್ಕೋರ್ಸ್ ತೊಗೊಳ್ಬೋದು ಹಂಗಂತ ಹೇಳಿದ್ಮೇಲೆ ಅವರು ಹಿಂಗೆ ಮ್ಯಾಮ್ ಈ ಥರ ಹೇಳ್ತಾರೆ, ಇಂಜೆಕ್ಷನ್ ತೊಗೊಂಡ್ರೆ ಸೆಕೆಂಡ್ ಬೇಬಿಗೆ ಹಾಲಿರೋದಿಲ್ಲ ಅಂತ ಹೇಳ್ತಾರೆ, ಹೌದಾ ಅಂತ ಕೇಳಿದ್ದಕ್ಕೆ ಯಾರು ಹೇಳಿದ್ದು ನಿಮಗೆ, ಆ ರೀತಿ ಎಲ್ಲ ಏನಿಲ್ಲ. ಇಂಜೆಕ್ಷನ್ ಏನು ಕೊಡೋದು ಅಂತಂದರೆ ನಿಮ್ಗೆ ಏನು ಪೇಯ್ನ್ ಇದೆ ಆ ಪೇಯ್ನಿಂದ ರಿಲೀಫ್ ಆಗಲಿ ಅಂತ ಮಾತ್ರ ಇಂಜೆಕ್ಷನ್ ಕೊಡೋದು ಅಂತ ಹೇಳಿಬಿಟ್ಟು ನನಗೆ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು. ನೋಡ್ತಾ ಇರ್ಬೋದು, ಈ ಒಂದು ಟ್ಯಾಬ್ಲೆಟ್ ಇದೆ ಗೊತ್ತಾ, ಇದ್ರ ಪ್ರೈಸು ಕಾಣಿಸ್ತಿದ್ಯಾ, 330 ರೂಪೀಸ್. 4 ಟ್ಯಾಬ್ಲೆಟ್ಸ್ಗೆ 330 ರೂಪಾಯಿ ತೊಗೊಂಡಿದ್ದಾರೆ. ಮತ್ತು ಇದು ಒಂದು 20 ಟ್ಯಾಬ್ಲೆಟ್ಸ್ ಏನೋ ಬರೆದಿದ್ರು ಇದು. ಬಟ್ ನಾನು ಏನಕ್ಕೆ ಅಷ್ಟೊಂದು ಅಂದ್ಬಿಟ್ಟು ಒಂದು 10 ತೊಗೊಂಡೆ ಅಷ್ಟೇ. ಒಟ್ಟು ಟ್ಯಾಬ್ಲೆಟ್ಸ್ಗೆ 400 ಟ್ಯಾಬ್ಲೆಟ್ಸ್ಗೆ ಆಯಿತು. ಮತ್ತು ಅದಾಯ್ತಾ, ಅಲ್ಲಿ ತೋರಿಸ್ಕೊಂಡು ಮನೆಗೆ ಬಂದೆ, ಒಂದು 3 ಡೇಸ್ ಆಯಿತು. ಮತ್ತೆ ಹೆವಿ ಪೇಯ್ನ್ ಶುರು ಆಗೋಕ್ಕಾಯಿತು. ನನ್ನ ಕೈಲಂತೂ ತಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತೆ ನಾನು ಹಾಸ್ಪಿಟಲ್ಗೆ ಹೋದೆ. ಮತ್ತು ಅಲ್ಲಿ ಅವ್ರು ಏನಂದರು ಅಂದರೆ, ಇಲ್ಲ ಇದು ಹಾಗೆ ಪೇಯ್ನ್ ಇರುತ್ತೆ, ಕೆಲವ್ರಿಗೆ ಬೇಗ ರಿಕವರಿ ಆಗುತ್ತೆ, ಕೆಲವ್ರಿಗೆ ನಿಧಾನಕ್ಕೆ ತೊಗೊಳುತ್ತೆ, ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಅಂತ ಹೇಳಿದರು. ಸೊ ನನ್ನ ಕೈಲಿ ಇಲ್ಲ ಡಾಕ್ಟರ್, ನನ್ನ ಕೈಲಿ ತಡೆಯೋದಕ್ಕಾಗ್ತಿಲ್ಲ, ಏನಾದರೂ ಬೇರೆ ರೀತಿ ಏನಾದರೂ ಇದೆಯಾ ಅಂತ ಕೇಳಿದ್ದಕ್ಕೆ ನೆಕ್ಸ್ಟ್ ಅವ್ರು ಬಂದು ಈ ರೀತಿ ಟ್ಯಾಬ್ಲೆಟ್ ಕೊಟ್ಟರು. ನೋಡ್ತಾ ಇದ್ದೀರಾ, ಈ ಒಂದು ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ತೊಗೊಂಡ್ಮೇಲೆ ನನಗೆ ಆಲ್ಮೋಸ್ಟ್ ಒಂದು 70% ನನಗೆ ಪೇಯ್ನ್ ಕಮ್ಮಿ ಆಗ್ತು. ಬಟ್ ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ನನ್ನ ಮಗಳು ಕೂಡ ಅಷ್ಟೇ, ರಾತ್ರಿ ಹೊತ್ತು ಹಾಲು ಕೇಳ್ಕೊಂಡು ತುಂಬ ಅಳ್ತಾಳೆ ಪಾಪ. ನೋಡ್ತಾ ಇರ್ಬೋದು, ಇವಾಗ ಕಾಣಿಸ್ತಿದ್ಯಾ, ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೊಟ್ಟೆ, ಹಾಲು ಕುಡ್ಕೊಂಡು ರಸ ಕೊಟ್ಟೆ, ರಸ ತಿಂದ್ಕೊಂಡು ಇವಾಗ ಮಲಗಿದ್ದಾಳೆ ಅವಳು.
ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಒಂದು ಈಗಿತ್ತು. ಸೀರಿಯಸ್ಲಿ ಅಪ್ಪ ಆ ಪೇಯ್ನ್ ಅಂತೂ ತಡ್ಕೊಳ್ಳೋದಕ್ಕಾಗಲ್ಲ. ಸೊ ಅದೆಲ್ಲ ಆಯಿತು, ಅಲ್ಲಿಗೆಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾನು ಏನು ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ ಅಂತಂದರೆ, ನಾವು ಟೆಂಪಲ್ ಹೋಗಿದ್ವಿ. ಅಲ್ಲಿ ನಮ್ಮ ಪಾಪುಗೆ ಏನೆಲ್ಲ ಗಿಫ್ಟ್ಸ್ ತೊಗೊಂಡೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಮ ಜೊತೆ. ಈಗ ನೋಡ್ತಾ ಇದ್ದೀರಾ, ಈ ಒಂದು ಪ್ಯಾರೆಟ್ನ ನನ್ನ ಮಗಳಿಗೋಸ್ಕರ ತೊಗೊಂಡೆ. ಅಂದರೆ ಚೆನ್ನಾಗಿತ್ತು. ಇದರಲ್ಲಿ ಸೌಂಡ್ ಬರುತ್ತೆ, ಒಂದು ನಿಮಿಷ ಇರಿ, ಎಲ್ಲೋ ಸೌಂಡ್ ಬರುತ್ತೆ, ಕೇಳಿಸ್ತಿದ್ಯಾ? ಸೊ ಇದನ್ನು ನನ್ನ ಮಗಳಿಗೆ ಅಂತ ಕೊಡಿಸ್ದೆ. ನೆಕ್ಸ್ಟ್ ಇದೊಂದು ಮಿಕ್ಕಿ ಮೌಸ್, ಈ ಒಂದು ಡಾಲನ್ನು ತೊಗೊಂಡೆ. ನೆಕ್ಸ್ಟು ನನಗೆ ಈ ಒಂದು ರಬ್ಬರ್ ಬ್ಯಾಂಡ್ನ ಅವ್ಳಿಗೆ ತೊಗೊಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಈ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡೆ. ಅವಳು ಯಾವುದನ್ನೂ ಹಾಕೊಳ್ಳೋದಿಲ್ಲ ಗೈಸ್, ತೊಗೊಂಡ್ರೆ ಎಲ್ಲ ಕಿತ್ತಿ ಬಿಸಾಕ್ತಾಳೆ. ನೆಕ್ಸ್ಟು ಇಲ್ಲಿಗೆ ನಮ್ಮ ಪಾಪುಗೆ ಅಲ್ಲಿ ಶಾರ್ಟ್ ವೇರ್ಸ್ ಇತ್ತು, ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ, ಎಲೆಕ್ಟ್ರಿಕಬಲ್ಲು ಅವಳಿಗೆ ಇರಲಿಲ್ಲ, ಅಂದರೆ ಇತ್ತು ಬಟ್ ಎಲ್ಲ ಹಳೇದಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು. ಅಂದರೆ ಅವರು 100ಗೆ 3 ಹೇಳಿದ್ರು, ಬಟ್ ನಾನು ಕೊಡ್ಬೋದು ಅಂತ ಹೇಳ್ಬಿಟ್ಟು 4 ತೊಗೊಂಡೆ. ನೆಕ್ಸ್ಟ್ ಪ್ಯಾಂಟ್ ಕೂಡ ಅಷ್ಟೇ, ಅವಳಿಗೆ ಪ್ಯಾಂಟ್ ಕೂಡ ಬೈ ಮಾಡಿದೆ. ನೋಡ್ತಾ ಇದ್ದಾರೆ, ಅವಳಿಗೆ ಇದ್ದಿದ್ದು ಪ್ಯಾಂಟ್ ಎಲ್ಲ ಚಿಕ್ಕ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈ ಪ್ಯಾಂಟ್ಗಳನ್ನ ತರಿಸ್ಕೊಂಡೆ. ಚೆನ್ನಾಗಿದೆ, ಕೊಡ್ಬೋದು. ಅದೇ ನಾವು ಬೇರೆ ಕಡೆ ಹೋಗಿ ತೊಗೋತೀವಿ ಅಂದರೆ ಆಗುತ್ತೆ. ನೋಡ್ತಾ ಇದ್ದೀರಾ, ಇಷ್ಟು ನಾನು ಅವಳಿಗೆ ಬೈ ಮಾಡ್ಕೊಂಡು ಬಂದಿದ್ದು. ಅಲ್ಲೂ ಅಷ್ಟೇ, ನನ್ನ ಮಗಳು ನನ್ನ ನೋಡಿದ ಮೇಲೆ ನಮ್ಮ ಹತ್ರ ಬರೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ, ಅವಳಿಗೆ ಐಡೆಂಟಿಫೈ ಆದಮೇಲೆ ಆಮೇಲೆ ನಮ್ಮ ಹತ್ರ ಬಂದಳು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಅದೇ ವ್ಲಾಗಲ್ಲಿ ನಾನು ಹೇಳ್ದಂಗೆ ನಮ್ಮ ಪಾಪುಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ರಿಂದ ಏನೆಲ್ಲ ಆಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಕಷ್ಟ ಬೀಳಬೇಕಾಗಿತ್ತು ಅವಳಿಗೆ ಹಾಲು ಬಿಡಿಸೋಷ್ಟರಲ್ಲಿ. ಸೊ ಫೈನಲಾಗಿ ನಾನು ಓಕೆ ಆಗಿದ್ದೀನಿ, ಒಂದು 85% ನಾನು ಓಕೆ ಆಗಿದ್ದೀನಿ. ನನ್ನ ಮಗಳು ಇನ್ನೂ ಅವಳಿಗೂ ಸ್ವಲ್ಪ ಇನ್ನೊಂದು ವಾರ 15 ದಿವಸ ಬೇಕು ಅವಳು, ಅಂದರೆ ಕಂಪ್ಲೀಟಾಗಿ ಹಾಲನ್ನೆಲ್ಲ ಮರೆತು ಅವಳು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ. ಸೊ ಹೋಪ್ ಫಾರ್ ಗುಡ್ ಡೇ. ಬೇಗ ಆದಷ್ಟು ಬೇಗ ಅವಳು ಹುಷಾರಾಗಲಿ ಅಂತ ಕೇಳ್ಕೊಡ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿ ಹಾಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.